ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇದೇನಪ್ಪ ಇದು ಖಾರದ ಪುಡಿನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು, ಇದು ಖಾರದ ಪುಡಿನೇ. ಮನೆಯಲ್ಲಿ ನಾವೇನಾದರೂ ಅಡುಗೆ ಮಾಡಿದಾಗ ಮೆಣಸಿಕಾಯಿ ಕಡಿಮೆ ಹಾಕಿ ಅಥವಾ ಮೆಣಸಿಕಾಯಿ ಖಾರ ಇಲ್ಲದೇ ಅಡುಗೆ ರುಚಿನೇ ಆಗಿಲ್ಲ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕಿದರೆ ಅಡುಗೆ ಖಾರ ಮತ್ತು ನಿಮಗೆ ಟೇಸ್ಟಿನೇ ಆಗುತ್ತೆ. ಈ ಖಾರದ ಪುಡಿಯನ್ನು ಮಾಡಲಿಕ್ಕೆ ನಾನು 1 ಬೌಲ್ನಷ್ಟು ಚೆನ್ನಾಗಿ ಒಣಗಿರೋ ಖಾರದ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇದು ತುಂಬಾ ಖಾರ ಇರುತ್ತೆ, ನೀವು ನೋಡಿಕೊಂಡು ಅಡುಗೆಗೆ ಬಳಸಬೇಕಾಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಒಣಗಿರೋ ಮೆಣಸಿಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬ ಸರಿ ನಾವು ಗ್ರೈಂಡ್ ಮಾಡ್ಕೋಬಾರ್ದು, 2ರಿಂದ 3 ಸರಿ ಸ್ವಲ್ಪನೇ ಗ್ರೈಂಡ್ ಮಾಡಿದರೆ ಸಾಕು. ಈ ಥರ ತರಿಯಾಗಿರಬೇಕು, ಬೀಜ ಹಾಗೆ ಇರಬೇಕು. ನೋಡ್ತಾ ಇರ್ಬೋದು ನೀವು, ಈ ಥರ ಗ್ರೈಂಡ್ ಮಾಡಿಕೊಂಡು ಅಡುಗೆಗೆ ಬಳಸ್ಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ತಿನ್ನದೇ ಇರೋರು, ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನಾವು ಹಸಿಮೆಣಸಿನ್ಕಾಯಿ ತಿನ್ನಲ್ಲಪ್ಪ ಜಾಸ್ತಿ ಅನ್ನೋರು 1 ಅಥವಾ 2 ಹಸಿಮೆಣಸಿನ್ಕಾಯನ್ನು ಹಾಕಿ ಅಡುಗೆಗೆ ಈ ಖಾರದ ಪುಡಿಯನ್ನು ಬಳಸಿದ್ರು ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲಿ ನಿಮಗೆ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತೇಳಿ. ಇದು ತುಂಬಾ ಖಾರ ಇರುತ್ತೆ, 1 ಅಥವಾ 2 ಚಿಟಿಕೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರೆಡಿ ಆದಮೇಲೆ ಇದನ್ನು ಒಂದು ಸಣ್ಣ ಬಾಕ್ಸ್ಗೆ ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಟೋರ್ ಮಾಡೋದ್ರಿಂದ ಯಾವುದೇ ಥರನಾದ ಸ್ಮೆಲ್ಲು ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು 2ರಿಂದ 3 ತಿಂಗಳು ಆರಾಮಾಗಿ ಬಳಸ್ಕೋಬೋದು. ನನಗಂತೂ ಇದು ಆಲ್ಮೋಸ್ಟ್ 2ರಿಂದ 3 ತಿಂಗಳು ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.